ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಮೊದಲನೇ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕನ್ಸ್ಟ್ರಕ್ಷನ್ ಆಫ್ NFA ಸೀರೀಸಲ್ಲಿ ಇದು ಪಾರ್ಟ್ ಒನ್. ಸೊ ಮೊದಲನೇದು ಯಾವುದು ಅಂದರೆ ಎಂಡ್ ವಿತ್ 01. ಕನ್ಸ್ಟ್ರಕ್ಟ್ ದ NFA ದಟ್ ಎಂಡ್ ವಿತ್ 01. ಇದಕ್ಕೆ ಸ್ಟ್ರಿಂಗ್ನ ಹೇಗೆ ಬರಿಬೋದು? ಸ್ಟ್ರಿಂಗ್ 01 ಎಂಡ್ಸ್ ವಿತ್ 01 ಅಂದರೆ ಅದೇ ಕೂಡ ಸ್ಟಾರ್ಟಿಂಗ್ ಕೂಡ ಆಗಿರ್ಬೋದಲ್ವ. 01 ಎರಡರದೇ ಒಂದು ಸ್ಟ್ರಿಂಗ್. ಮಿನಿಮಮ್ ಸ್ಟ್ರಿಂಗ್ ಏನು? 0 ಮತ್ತು 1. 001 ಸ್ಟಾರ್ಟಿಂಗಲ್ಲಿ ಏನು ಬೇಕಾದರೂ ಬರಲಿ ನಮಗೇನು. ಸೊ ಫೈನಲಲ್ಲಿ 01 ಮಾತ್ರ ಬರಬೇಕು. 001 ಫೈನಲಲ್ಲಿ ನಮಗೆ 01 ಮಾತ್ರ ಬರಬೇಕು. ಆ ಥರ ಆಗುತ್ತೆ. ಸೊ ಅದಕ್ಕೆ ಲ್ಯಾಂಗ್ವೇಜ್ ಹೇಗೆ ಬರಿಬೋದು ಅಂದರೆ ಮುಂದೆ ಏನು ಬೇಕಾದರೂ ಬರಲಿ, 01 ಮಾತ್ರ ಕೊನೆಯಲ್ಲಿ ಎಂಡಲ್ಲಿ ಬರಬೇಕು. ಸೊ ಎಕ್ಸ್ ಬಿಲಾಂಗ್ಸ್ ಟು 0,1 ಏನು ಬೇಕಾದ್ರೂ ಬರ್ಬೋದು. ಸೊ ಇದಕ್ಕೆ ಹೇಗೆ ಬರೆಯುವುದು ಅಂದರೆ, ಸೊ ಮಿನಿಮಮ್ ನಂಬರ್ ಎಷ್ಟಿರೋದು? 2 ಸ್ಟ್ರಿಂಗ್. ಸೊ 2 + 1 n+1 ವಿಚ್ ಈಸ್ ಈಕ್ವಲ್ ಟು 3 ಸ್ಟೇಟ್ಸ್ ನಮಗೆ ಬೇಕು. ಆ 3 ಸ್ಟೇಟ್ಸ್ ಯಾವುದು? Q0, Q1, Q2. Q0ನ ನಾವು ಇನಿಷಿಯಲ್ ಸ್ಟೇಟ್ ಅಂತ ತಗೊಳ್ಳೋಣ, Q2ನ ಫೈನಲ್ ಸ್ಟೇಟ್. ನೆಕ್ಸ್ಟ್ Q0 ಸೊ ಏನು ಬರಬೇಕು ನಮಗೆ? ಎಂಡಿಂಗಲ್ಲಿ 0 ಮತ್ತು 1 ಬರಬೇಕು. ಸೊ ಸ್ಟಾರ್ಟಿಂಗಲ್ಲಿ ಏನು ಬೇಕಾದ್ರೂ ಬರ್ಬೋದು, 0,1 ಸ್ಟಾರ್ಟಿಂಗಲ್ಲಿ ಏನು ಬೇಕಾದರೂ ಬರಲಿ, ಆದರೆ ಫೈನಲಲ್ಲಿ ನಮಗೆ 0 ಮತ್ತು 1 ಬರಬಾರ್ದು ಅಷ್ಟೇ. ಸೊ ಇದರಲ್ಲಿ ಬ್ಯಾಕ್ ಟ್ರ್ಯಾಕಿಂಗ್ ಇರೋದಿಲ್ಲ. ಅದಕ್ಕೋಸ್ಕರ ನಾವು 1 ನಾನು ಬರೆದಿಲ್ಲ, ನಾನು ಇಲ್ಲಿ 0 ಬರೆದಿಲ್ಲ, ನಾನು ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ, ಆ ಥರ ಎಲ್ಲ ಮಾಡೋಂಗಿಲ್ಲ. ಸೊ ಟ್ರಾನ್ಸಿಷನ್ ಟೇಬಲ್ ಇನ್ಪುಟ್ 0, 1, ಇನಿಷಿಯಲ್ ಸ್ಟೇಟ್ Q0, Q1, ಫೈನಲ್ ಸ್ಟೇಟ್ Q2. Q0ಗೆ 0 ಕೊಟ್ಟರೆ Q0ಗೆ 0 ಕೊಟ್ಟರೆ Q1ಗೂ ಕೂಡ ಹೋಗ್ತಾ ಇದೆ. Q0ಗೆ 1 ಕೊಟ್ಟರೆ Q0 ಸೆಲ್ಫ್ ಲೂಪ್. Q1ಗೆ 0 ಕೊಡೋಂಗಿಲ್ಲ, ಸೊ 5. Q1ಗೆ 1 ಕೊಟ್ಟರೆ Q2ಗೆ 0 ಮತ್ತು 1 ಯಾವುದೂ ಇಲ್ಲ, ಸೊ ನಲ್. ಸೊ ಮೊದಲನೇ ಕ್ವಶನ್ ಅರ್ಥ ಆಯಿತು ಅಂದ್ಕೊತೀನಿ. ಸೊ ಎರಡನೇ ಕ್ವಶನ್, AB A⁴n n greater than or equal to 0 ಯೂನಿಯನ್ AB A⁴n. ಸೊ ಅದು AB, ಸೊ ಇದು ಒಂದು ತಪ್ಪಾಗಿದೆ. AB AB⁴n ಅರ್ಥ ಆಯಿತು ಅಂತ ಅಂದ್ಕೊತೀನಿ. AB A⁴n ಎರಡನ್ನೂ ಕೂಡ ಸ್ಯಾಟಿಸ್ಫೈ ಮಾಡಬೇಕು. ಸೊ ಸ್ಟ್ರಿಂಗ್ ಹೇಗೆ ಬರ್ಬೋದು? ಸ್ಟ್ರಿಂಗ್ AB ಬರ್ಬೋದು, ಯಾಕಂದರೆ AB A⁴n n⁴0 ಆದರೆ ಇಲ್ಲಿ 0 ಇರೋದ್ರಿಂದ ABಗೆ ಲಾಸ್ಟು. ಸೊ ಸ್ಟಾರ್ಟಿಂಗು ಮಿನಿಮಮ್ ಅಂದರೂ ನಮಗೆ ಎರಡರದ್ದು ಒಂದು ಸ್ಟ್ರಿಂಗ್ ಬರುತ್ತೆ. ABA ಬರ್ಬೋದು, ABA ಏನು ಬೇಕಾದರೂ ಸ್ಟ್ರಿಂಗ್ ಬರ್ಬೋದು. ಸೊ ಲ್ಯಾಂಗ್ವೇಜ್ ಅವರೇ ಕೊಟ್ಟಿದ್ದಾರೆ. ಸೊ ಏನು ಮಾಡೋಣ? Q0 ಸ್ಟಾರ್ಟ್ ಏನಾಗಬೇಕು? A ಮೊದಲು ಇದಕ್ಕೆ ಬರೆಯೋಣ, AB A⁴n, A Q1, B Q2. ಇದು ಫೈನಲ್ ಸ್ಟೇಟ್ ಮಾಡೋಣ. AB A⁴n, A ಎಷ್ಟು ಟೈಮ್ ಕೂಡ ಬೇಕಾದರೂ ಬರ್ಬೋದು. ಸೊ ನೆಕ್ಸ್ಟ್ ಇದು ಸ್ಯಾಟಿಸ್ಫೈ ಆಯಿತು. ಇದನ್ನು ಕೂಡ ಯೂನಿಯನ್ನಲ್ಲಿ ಸ್ಯಾಟಿಸ್ಫೈ ಮಾಡಬೇಕು. ಸೊ AB ಕೊಟ್ಟರೆ AB Q3, AB A Q4, B⁴n, AB A⁴n, AB B⁴n ಎರಡೂ ಕೂಡ ಯೂನಿಯನ್ನಲ್ಲಿ ಸ್ಯಾಟಿಸ್ಫೈ ಆಗಿದೆ. ಸೊ ಇದಕ್ಕೂ ಕೂಡ ಸ್ಟೇಟ್ ಟ್ರಾನ್ಸಿಷನ್ ಟೇಬಲನ್ನು ಬರೆದ್ರೆ ಆನ್ಸರ್ ಬರುತ್ತೆ. ಸೊ ಅರ್ಥ ಆಗಿದೆ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.